ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಕೇವಲ ಪಕ್ಷ ಅಂದ್ಕೊಂಡಿದ್ದಂತಹ ಜಿರಳೆ ಜನತಾ ಪಾರ್ಟಿ, ಕಾಕ್ರೋಚ್ ಪಾರ್ಟಿ ಇವತ್ತು ಇಡೀ ದೇಶವನ್ನೇ ನಡುಗಿಸೋದಕ್ಕೆ ಸಜ್ಜಾಗಿದೆ. ಇಡೀ ಸಿಸ್ಟಮ್ಗೆ ಸವಾಲ್ ಹಾಕೋದಕ್ಕೆ ಸಿಜೆಪಿ ಸೈನ್ಯ ಈಗ ರೆಡಿ ಆಗಿದೆ. ದೊಡ್ಡ ಹೋರಾಟಗಳನ್ನ ಮಾಡಿದಂತಹ ಆ ನಾಯಕರೇ ಇವತ್ತು ಸದ್ದಿಲ್ಲದೆ ಅಡಗಿದ್ದಾರೆ. ಹಾಗಾದ್ರೆ ಜಂತರ್ ಮಂತರ್ ಪ್ರತಿಭಟನೆಗೆ ಅನುಮತಿ ಸಿಗುತ್ತಾ? ಕಾನೂನಿನ ಚೌಕಟ್ಟನ್ನ ಮೀರಿ ಇವರು ಹೋರಾಟವನ್ನ ಮಾಡ್ತಾರಾ ಅಥವಾ ಅಧಿಕಾರಿಗಳು ಇದಕ್ಕೆ ಬ್ರೇಕ್ ಹಾಕ್ತಾರಾ? ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಇಂಟರ್ನೆಟ್ ಲೋಕದಲ್ಲಿ ರಾತ್ರೋರಾತ್ರಿ ಸೃಷ್ಟಿಯಾದ ಜಿರಳೆ ಜನತಾ ಪಾರ್ಟಿ ಈಗ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿರುವಂತಹ ಬೆಳವಣಿಗೆಯಲ್ಲಿ ಜಿರಳೆ ಜನತಾ ಪಾರ್ಟಿ, ಕಾಕ್ರೋಚ್ ಪಾರ್ಟಿ ಈಗ ಒಂದು ಚಳುವಳಿಯಾಗಿ ರೂಪಾಂತರಗೊಳ್ತಾ ಇದೆ ಅಂತ ಅದರ ಸಂಸ್ಥಾಪಕರು ಅಭಿಜಿತ್ ದೇವ್ಕೆ ಹೇಳಿದ್ದಾರೆ. ಮಾಹಿತಿ ಪ್ರಕಾರ ಜೂನ್ 6ರಂದು ಭಾರತಕ್ಕೆ ಹಿಂತಿರುಗಿದ ನಂತರ ಪಕ್ಷದ ಪ್ರಮುಖ ಯೋಜಿತ ಸಾರ್ವಜನಿಕ ಸಜ್ಜುಗೊಳಿಸುವಿಕೆಯ ಭಾಗವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸೋದಕ್ಕೆ ಅನುಮತಿ ಪಡೆಯುವಂತಹ ಪ್ರಕ್ರಿಯೆ ಮುಂದುವರಿಸಲಾಗುತ್ತೆ. ಈ ಕುರಿತು ಅವರು ತಮ್ಮ ವೆಬ್ಸೈಟ್ಗಳಲ್ಲಿ ಹಾಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಸಹ ಮಾಡಿದ್ದಾರೆ. ಶಾಂತಿಯುತ ಪ್ರತಿಭಟನೆಗೆ ಸಂಪೂರ್ಣವಾಗಿ ಸಿದ್ಧತೆ ಕೂಡ ನಡೆದಿದೆ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಒಂದು ಮೂಡಿದೆ. ಬ್ರಿಟಿಷರ ಕಾಲದಂತೆ ಕಾನೂನು ಬಾಹಿರವಾಗಿ ಸೂಕ್ತ ಅನುಮತಿ ಇಲ್ಲದೆ ಇಂತಹ ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗಿನ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ಹಾಗೆ ಸಂಚಕಾರಕ್ಕೆ ಭಾರೀ ಭಂಗವಾಗುವಂತಹ ಆತಂಕ ಕೂಡ ಎದುರಾಗಿದೆ. ಹಿಂದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದಂತಹ ಜನ ಲೋಕ್ಪಾಲ್ ಆಂದೋಲನ, ಭೂಸ್ವಾಧೀನ ಕಾಯ್ದೆ, ಪ್ರತಿಭಟನೆ ಮಾಡಿದಂತಹ ಅಣ್ಣಾ ಹಜಾರೆ, ಅರವಿಂದ್ ಕೇಜ್ರಿವಾಲ್, ಕಿರಣ್ ಬೇಡಿ, ಮನೀಶ್ ಸಿಸೋಡಿಯಾ ಅವರಂತಹ ಪ್ರಮುಖ ನಾಯಕರು ದೇಶದಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಇಷ್ಟೊಂದು ಹೋರಾಟಗಳನ್ನ ಮಾಡಿದ್ರು. ಅಷ್ಟೊಂದು ದೊಡ್ಡ ಹೋರಾಟಗಳನ್ನ ಕಟ್ಟಿದಂತಹ ಆ ನಾಯಕರೇ ಸದ್ದಿಲ್ಲದೆ ಈಗ ಅಡಗಿದ್ದಾರೆ. ಪರಿಸ್ಥಿತಿ ಹೇಗಿರುವಾಗ ಕೇವಲ ಡಿಜಿಟಲ್ ಲೋಕದಲ್ಲಿ ಸದ್ದನ್ನ ಮಾಡಿ ಈಗ ರಸ್ತೆಗೆ ಇಳಿಯೋದಕ್ಕೆ ಹೊರಟಿರುವಂತಹ ಈ ಕಾಕ್ರೋಚ್ ಪಾರ್ಟಿಯ ಪರಿಸ್ಥಿತಿ ಹೇಗಿರುವಾಗ ಈ ಕಾಕ್ರೋಚ್ ಪಾರ್ಟಿಯ ಈ ಮುಂದಿನ ಹೆಜ್ಜೆ ಯಾವ ರೀತಿ ಇರಬಹುದು, ವ್ಯವಸ್ಥೆಯು ಇದಕ್ಕೆ ಹೇಗೆ ಸ್ಪಂದಿಸುತ್ತೆ ಅನ್ನುವಂತಹದನ್ನ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದಕ್ಕೆ ನಮ್ಮ ಇವತ್ತಿನ ಆಡಳಿತದ ವ್ಯವಸ್ಥೆ ಹಾಗೆ ಪೊಲೀಸರು ಹೇಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಕೂಡ ಅತಿ ದೊಡ್ಡ ಸವಾಲು. ಕಾನೂನು ಸುವ್ಯವಸ್ಥೆ ಹಾಗೆ ಸಾರ್ವಜನಿಕ ಭಂಗದ ನೆಪದಲ್ಲಿ ಈ ಪ್ರತಿಭಟನೆಗೆ ಆರಂಭದಲ್ಲೇ ಬ್ರೇಕ್ ಬೀಳುತ್ತಾ ಅಥವಾ ಜಂತರ್ ಮಂತರ್ನಲ್ಲಿ ಜಿರಳೆ ಸೈನ್ಯಕ್ಕೆ ದೆಹಲಿ ಪೊಲೀಸರು ಮಣಿತಾರಾ? ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.